ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋ ವಿಷಯ ತುಂಬ ಡಿಫರೆಂಟ್. ನಿಮ್ಮ ಜೀವನದಲ್ಲಿ ಈ ಸನ್ನಿವೇಶವನ್ನು ಗಮನಿಸಿದ್ದೀರಾ? ನಿಮ್ಮ ಏರಿಯಾದಲ್ಲೇ ಇರೋ ಒಬ್ಬ ಅಂಕಲ್ ನೋಡಕ್ಕೆ ತುಂಬ ಸಿಂಪಲ್, ಹಳೆ ಬೈಕ್ ಅಥವಾ ಕಾರಲ್ಲಿ ಓಡಾಡ್ತಾರೆ, ಸಾಮಾನ್ಯ ಬಟ್ಟೆ ಹಾಕ್ತಾರೆ. ಆದರೆ ಒಂದು ಸಲ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಎಷ್ಟೊಂದು ಆಸ್ತಿ ಇದೆ, ಎಲ್ಲಿಯೂ ಸಾಲ ಮಾಡದೆ ತಮ್ಮ ಮಕ್ಕಳನ್ನು ಫಾರಿನಲ್ಲಿ ಓದಿಸ್ತಿದ್ದಾರೆ ಅಂತ. ಅಥವಾ ತುಂಬ ಸಾಮಾನ್ಯರಂತೆ ಕಾಣೋ ಇನ್ನೊಬ್ಬರು ತಮ್ಮ ಏರಿಯಾದಲ್ಲೇ 2-3 ಮನೆ ಬಾಡಿಗೆಗೆ ಕೊಟ್ಟು ಒಳ್ಳೆ ಆದಾಯ ತೆಗಿತಾ ಇರ್ತಾರೆ. ಇದೇ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನಾನು ಕವಾಸಕಿ ಬೈಕ್ ತಗೊಂಡೆ, BMW ಕಾರ್ ತಗೊಂಡೆ ಅಂತ ಫೋಟೋ ಹಾಕೋ ತುಂಬ ಜನ ಇರ್ತಾರೆ. ಆಶ್ಚರ್ಯ ಅಂದರೆ ಮರು ತಿಂಗಳು ಸಂಬಳ ಬರಲಿಲ್ಲ ಅಂದರೆ EMI ಕಟ್ಟೋಕೆ ಪರದಾಡ್ತಾ ಇರ್ತಾರೆ. ಯಾಕೆ ಹೀಗೆ? ವೆಲ್ಕಮ್ ಟು ದಿ ರಿಯಲ್ ವರ್ಲ್ಡ್. ನಿಜವಾಗ್ಲೂ ಜಾಸ್ತಿ ಆಸ್ತಿ ಇರೋರು ಸೈಲೆನ್ಸ್ ಇಷ್ಟಪಡ್ತಾರೆ. ಯಾಕಂದರೆ ಅವರಿಗೆ ಪವರ್ ಮತ್ತು ವೆಲ್ತ್ಗೆ ಸಂಬಂಧಿಸಿದ ಕೆಲವು ಹಿಡನ್ ಸೀಕ್ರೆಟ್ಸ್ ಗೊತ್ತಿರುತ್ತೆ. ಸುಮಾರು 500 ವರ್ಷಗಳ ಹಿಂದೆ ಮ್ಯಾಕಿಯಾವೆಲ್ಲಿ ಅಂತೆ ಒಬ್ಬರಿದ್ರು. ಇಟಲಿಯಲ್ಲಿ ಈ ಶ್ರೀಮಂತರು ಮತ್ತು ಪವರ್ಫುಲ್ ಜನರಿಗಾಗಿ ಕೆಲಸ ಮಾಡ್ತಾ ಅವರು ತಮ್ಮ ಆಸ್ತಿಯನ್ನು ಹೇಗೆ ಬೆಳೆಸ್ಕೊಳ್ತಾರೆ, ಅಧಿಕಾರವನ್ನು ಹೇಗೆ ಉಳಿಸ್ಕೊಳ್ತಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ದ ಪ್ರಿನ್ಸ್ ಅನ್ನೋ ಬುಕ್ ಬರೆದ್ರು. ಆ ಕಾಲದಲ್ಲಿ ಈ ಬುಕ್ಕನ್ನು ಎಲ್ಲ ಕಡೆ ಬ್ಯಾನ್ ಮಾಡಿದ್ರು. ಯಾಕೆ ಗೊತ್ತಾ? ಶ್ರೀಮಂತರ ಸೀಕ್ರೆಟ್ಸ್ ಸಾಮಾನ್ಯ ಜನರಿಗೆ ಗೊತ್ತಾಗಬಾರ್ದು ಅಂತ. ಇವತ್ತು ನಾವು ಆ ಸೀಕ್ರೆಟ್ಸ್ ಬಗ್ಗೆ ಮಾತಾಡ್ತೀವಿ. ಇದು ಬರೀ ಮೋಟಿವೇಶನಲ್ ವಿಡಿಯೋ ಅಲ್ಲ, ನಿಮ್ಮ ಹಣಕಾಸಿನ ಜೀವನವನ್ನೇ ಬದಲಿಸಬಲ್ಲ ಸೀಕ್ರೆಟ್ಸ್. ಕೊನೆವರೆಗೂ ನೋಡಿ. ಸೀಕ್ರೆಟ್ ನಂಬರ್ 1: ಡೋಂಟ್ ಬಿ ಎ ಲಯನ್, ಬಿ ಎ ಫಾಕ್ಸ್. ಇಟಲಿಯಲ್ಲಿ ಜಿಯೋವಾನಿ ಡಿ ಮೆಡಿಸಿ ಅಂತ ಒಬ್ಬರಿದ್ರು. ಇಟಲಿಯಲ್ಲೇ ಅತಿದೊಡ್ಡ ಶ್ರೀಮಂತರು. ಆದರೆ ಅವರನ್ನ ರೋಡ್ನಲ್ಲಿ ನೋಡಿದ್ರೆ ಯಾರೂ ಇವರು ದೊಡ್ಡ ಮನುಷ್ಯ ಅಂತ ಅನ್ಕೊಳ್ಳಲ್ಲ. ಸಾಮಾನ್ಯ ಬಟ್ಟೆ, ಸಿಂಪಲ್ ಮನೆ. ಆದರೆ ಸತ್ಯ ಏನಂದರೆ ಯುರೋಪ್ನ ಎಲ್ಲ ರಾಜರು ಅವರಿಂದ ಸಾಲ ತಗೊಂಡಿದ್ರು. ಅವನೇ ಮೆಡಿಸಿ ಬ್ಯಾಂಕ್ನ ಫೌಂಡರ್. ಯಾವುದೇ ದೊಡ್ಡ ಡೀಲ್ ಅವನ ಗಮನಕ್ಕೆ ಬರದೆ ನಡೀತಿರ್ಲಿಲ್ಲ. ಹೊರಗಿನ ಜಗತ್ತಿಗೆ ರಾಜರು ಸಿಂಹದ ಹಾಗೆ ಕಾಣಿಸ್ತಾರೆ, ಆದರೆ ಆ ಸಿಂಹಗಳನ್ನು ನಿಯಂತ್ರಿಸ್ತಿದ್ದು ಈ ನರಿ, ಫಾಕ್ಸ್. ಸಿಂಹ ಪಬ್ಲಿಕ್ ಆಗಿ ಕಾಣುತ್ತೆ, ಅದಕ್ಕೆ ಪವರ್ ಮತ್ತು ಸ್ಟೇಟಸ್ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಅದಕ್ಕೆ ರಿಸ್ಕ್ ಕೂಡ ಜಾಸ್ತಿ. ಆದರೆ ನರಿ ಇರೋದೇ ಯಾರಿಗೂ ಗೊತ್ತಿರಲ್ಲ, ಹಾಗಾಗಿ ಯಾರೂ ಅದನ್ನು ಅಟ್ಯಾಕ್ ಮಾಡಲ್ಲ. ಈಗ ನಿಮ್ಮ ಲೈಫ್ ನೋಡಿ. ನೀವು ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಜೀವನದ ಹೈಲೈಟ್ಸ್ ಶೇರ್ ಮಾಡ್ತೀರಾ. ಆದರೆ ನಿಮ್ಮ ಗೆಲುವು ನೋಡಿ ನಿಜವಾಗ್ಲೂ ಖುಷಿ ಪಡೋರು 20-30 ಜನ ಅಷ್ಟೇ. ಉಳಿದವರಿಗೆ ನಿಮ್ಮ ಮೇಲೆ ಜೆಲಸಿ ಅಥವಾ ಅಸೂಯೆ ಇರುತ್ತೆ. ನಿಮ್ಮ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಮಾಡ್ತಾ ನೀವೇ ಜನರಿಗೆ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಚಾನ್ಸ್ ಕೊಡ್ತಿದ್ದೀರಾ. ನೆಲ್ಪಿಡಿ, ರತನ್ ಟಾಟಾ ಅಥವಾ ವಾರನ್ ಬಫೆಟ್ ಅವರು ಅಷ್ಟು ಶ್ರೀಮಂತರಾಗಿದ್ದರೂ ಎಷ್ಟು ಸಿಂಪಲ್ ಆಗಿದ್ದಾರೆ. ಶೋ ಆಫ್ ಮಾಡಿದ್ರೆ ನಿಮ್ಮ ಸುತ್ತ ಹೊಸ ಎನಿಮಿ ಸೃಷ್ಟಿ ಮಾಡ್ಕೊಳ್ತೀರಾ. ಇನ್ವಿಸಿಬಲ್ ಆಗಿರಿ, ಅದುವೇ ನಿಮ್ಮ ರಿಯಲ್ ಪವರ್. ಸೀಕ್ರೆಟ್ ನಂಬರ್ 2: ಆಕ್ಟ್ ಲೈಕ್ ಎ ಪುವರ್. ಬಡವನ ಹಾಗೆ ನಟಿಸಿ. ಇದು ವಿಚಿತ್ರ ಅನ್ನಿಸಬಹುದು. ಮ್ಯಾಕಿಯಾವೆಲ್ಲಿ ಕಾಲದಲ್ಲಿ ಫ್ರಾನ್ಸಿಸ್ಕೋ ಅಂತ ಒಬ್ಬ ಟೆಕ್ಸ್ಟೈಲ್ ಮರ್ಚೆಂಟ್ ಇದ್ರು. ಮೊದಲ ವರ್ಷವೇ ದೊಡ್ಡ ಪ್ರಾಫಿಟ್ ಬಂತು. ಯಾರಾದರೂ ಬೇರೆಯವರಾಗಿದ್ದರೆ ಹೊಸ ಆಫೀಸ್, ಐಷಾರಾಮಿ ಕಾರ್ ಅಂತ ತೋರಿಸ್ಕೊಳ್ಳೋಕೆ ಹೋಗ್ತಿದ್ರು. ಆದರೆ ಇವರು ಹಳೆ ಬಟ್ಟೆ, ಹಳೆ ಅಂಗಡಿಯಲ್ಲೇ ಮುಂದುವರಿಸಿದ್ರು. ಯಾರಾದರೂ ಬಂದು ಬಿಸ್ನೆಸ್ ಹೇಗೆ ನಡೀತಿದೆ ಅಂದರೆ ಅಷ್ಟಕ್ಕಷ್ಟೇ, ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರು. ಇದರಿಂದ ಕಾಂಪಿಟಿಟರ್ಸ್ ಇವರನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಸಪ್ಲೈಯರ್ಸ್ ಕಡಿಮೆ ಬೆಲೆಗೆ ವಸ್ತು ಕೊಟ್ಟರು, ಸರ್ಕಾರ ಕೂಡ ಗಮನಿಸಲಿಲ್ಲ. 5 ವರ್ಷದಲ್ಲಿ ಅವರು ಅತಿ ದೊಡ್ಡ ಮರ್ಚೆಂಟ್ ಆದರು. ಆದರೆ ಯಾರಿಗೂ ಅದು ಗೊತ್ತಿರಲಿಲ್ಲ. ನೀವು ನೆಗೋಸಿಯೇಷನ್ ಮಾಡುವಾಗಲೂ ಕೂಡ ಬಜೆಟ್ ಇಲ್ಲ, ಕಷ್ಟ ಇದೆ ಅಂತ ಅಂಡರ್ ಪ್ಲೇ ಮಾಡಿ. ಇದು ನಿಮಗೆ ಬೆನಿಫಿಟ್ ಕೊಡುತ್ತೆ. ನೆನ್ಪಿಡಿ, ಬಡವನಾದವನು ಶ್ರೀಮಂತನ ಹಾಗೆ ತೋರಿಸಿಕೊಳ್ಳೋಕೆ ಆಸೆ ಪಡ್ತಾನೆ, ಆದರೆ ನಿಜವಾದ ಶ್ರೀಮಂತನಾದವನು ಬಡವನಾಗಿರೋಕೆ ಆಸೆ ಪಡ್ತಾನೆ. ಸೀಕ್ರೆಟ್ ನಂಬರ್ 3: ಎನಿಮೀಸ್ ಆರ್ ಅರೌಂಡ್ ಯು. ನಿಮ್ಮ ದೊಡ್ಡ ಶತ್ರು ಹೊರಗಡೆ ಇರೋನಲ್ಲ, ನಿಮ್ಮ ಜೊತೆಗೇ ಇರೋನು. ನಿಮ್ಮ ಜೊತೆ ಊಟ ಮಾಡೋನು, ನಿಮ್ಮ ಪ್ಲ್ಯಾನ್ಸ್ ಕೇಳೋನು, ನಿಮ್ಮ ಟ್ರಸ್ಟೆಡ್ ಪರ್ಸನ್ ಅಂತ ಅನ್ಸೋನೇ ನಿಮ್ಮನ್ನು ಸೋಲಿಸ್ಬೋದು. ಸ್ಟಾರ್ಟಪ್ ಫೌಂಡರ್ ಒಬ್ಬ ತನ್ನ ಸಕ್ಸಸ್ ಪಾರ್ಟಿ ಮಾಡಿ ಎಲ್ಲ ಪ್ಲ್ಯಾನ್ಸ್ ಹೇಳಿದ್ರು. 6 ತಿಂಗಳಲ್ಲಿ ಅವನ CTO ಮತ್ತು ಮಾರ್ಕೆಟಿಂಗ್ ಹೆಡ್ ಅವನ ಪ್ಲ್ಯಾನ್ಸ್ ತಗೊಂಡು ಕಂಪನಿ ಬಿಟ್ಟು ಹೋದರು. ಸನ್ಸು ಹೇಳಿದ ಹಾಗೆ, ವೀಕ್ ಆಗಿದ್ದಾಗ ಸ್ಟ್ರಾಂಗ್ ಆಗಿ ಕಾಣಿ, ಸ್ಟ್ರಾಂಗ್ ಆಗಿದ್ದಾಗ ವೀಕ್ ಆಗಿ ಕಾಣಿ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು, ನಿಮ್ಮ ಪ್ಲ್ಯಾನ್ಸ್ ಏನು ಅನ್ನೋದು ಹತ್ತಿರದವರೆಗೂ ಗೊತ್ತಾಗದಂತೆ ನೋಡ್ಕೊಳ್ಳಿ. ಎಕ್ಸಾಕ್ಟ್ ಆಗಿ ನೀವು ಎಷ್ಟು ದುಡಿತೀರಾ ಅಂತ ಗೊತ್ತಾದರೆ ಜನ ನಿಮ್ಮ ಹಣವನ್ನು ಬೇರೆ ರೀತಿಯಲ್ಲಿ ಬಳಸೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಇನ್ಫಾರ್ಮೇಷನ್ ಕಡಿಮೆ ಜನರಿಗೆ ಗೊತ್ತಿರಲಿ. ಸೀಕ್ರೆಟ್ ನಂಬರ್ 4: ರಿಯಲ್ ಪವರ್ ಈಸ್ ಇನ್ವಿಸಿಬಲ್. ಸೆಲೆಬ್ರಿಟಿಗಳೆಲ್ಲ ಪವರ್ಫುಲ್ ಅಂತ ಅನ್ಕೊಂಡಿರ್ತೀವಿ, ಆದರೆ ಅವರು ಕೇವಲ ಒಂದು ಪ್ರಾಡಕ್ಟ್ ಅಷ್ಟೇ. ಅವರ ಹಿಂದೆ ಇರೋ ಇನ್ವೆಸ್ಟರ್ಸ್ ಅಥವಾ ಬಿಸ್ನೆಸ್ ಓನರ್ಸ್ ತುಂಬ ಪವರ್ಫುಲ್. ಇವರಿಗೆ ಸೋಷಿಯಲ್ ಮೀಡಿಯಾ ಇಲ್ಲ, ಯಾರಿಗೂ ಇವರು ಕಾಣಿಸಲ್ಲ,
ಆದರೆ ಇಡೀ ಜಗತ್ತಿನ ಅರ್ಥವ್ಯವಸ್ಥೆಯನ್ನು ಇವರೇ ಕಂಟ್ರೋಲ್ ಮಾಡ್ತಾರೆ. ಯಾವ ವಸ್ತುವಿನ ಬೆಲೆ ಎಷ್ಟು, ಯಾವ ಕಂಪನಿ ಎಲ್ಲಿ ರನ್ ಆಗಬೇಕು ಅನ್ನೋದು ಇವರೇ ಡಿಸೈಡ್ ಮಾಡೋದು. ಸೊ ಬರೀ ಫೇಮ್ ಹಿಂದೆ ಓಡಬೇಡಿ. ಬ್ಯಾಂಕರಲ್ಲೂ, ಲಾಯರ್ಸು, ಅಕೌಂಟೆಂಟ್ಸು ಇವರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳಿ. ಇವರೇ ಇನ್ವಿಸಿಬಲ್ ಪವರ್ ಹೋಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಸೀಕ್ರೆಟ್ ನಂಬರ್ 5, ಇಮೇಜ್ ಮ್ಯಾಟರ್ಸ್ ಮೋರ್ ದ್ಯಾನ್ ರಿಯಾಲಿಟಿ. ಆಫೀಸ್ ಪಾಲಿಟಿಕ್ಸ್ನಲ್ಲಿ ನೀವೇ ತುಂಬ ಸ್ಮಾರ್ಟ್ ಅಂದರೆ ಉಳಿದವರು ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಕೆಲಸ ಮಾಡಿದರೂ ಕ್ರೆಡಿಟ್ ಸಿಗಲ್ಲ. ನಿಮ್ಮ ಇಮೇಜನ್ನು ನನಗೆ ಅಷ್ಟೇನೂ ಗೊತ್ತಿಲ್ಲ, ಇದು ಬರೀ ಲಕ್ವಲ್ಲಾಯಿತು ಅನ್ನೋ ಹಾಗೆ ಮೇಂಟೈನ್ ಮಾಡಿ. ಎಲ್ಲರ ಜೊತೆ ನಾರ್ಮಲ್ ಆಗಿ ಇರಿ. ಅತಿ ಬುದ್ಧಿವಂತರು, ಅತಿ ಹಾನೆಸ್ಟ್ ಆಗಿ ಕಾಣಿಸ್ಕೊಂಡ್ರೆ ಎಲ್ಲರೂ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ನಿಜವಾದ ಬುದ್ಧಿವಂತಿಕೆಯನ್ನು ತೋರಿಸೋ ಬದಲು ಎಲ್ಲರ ಹಾಗೆ ಕ್ಯಾಶುವಲ್ ಆಗಿ ಇರೋದು ನಿಮಗೆ ಜಾಸ್ತಿ ಬೆನಿಫಿಟ್ ಕೊಡುತ್ತೆ. ಸೊ ಸ್ನೇಹಿತರೆ, ಇವತ್ತು ನಾವು ಮ್ಯಾಕಿಯಾವೆಲ್ಲಿಯ ದ ಪ್ರಿನ್ಸ್ ಬುಕ್ನಿಂದ 5 ಅದ್ಭುತ ಸೀಕ್ರೆಟ್ಸ್ ತಿಳ್ಕೊಂಡ್ವಿ. ಬರೀ ಸಕ್ಸಸ್ ಆದರೆ ಸಾಲದು, ಆ ಸಕ್ಸಸ್ಸನ್ನು ಹೇಗೆ ಉಳಿಸ್ಕೊಳ್ತೀರಾ ಅನ್ನೋದು ಮುಖ್ಯ. ನೀವು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಯೂಸ್ ಮಾಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಆ ಗೈಡ್ ಲಿಂಕ್ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ವಿಷಯವನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.